कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रिये थामे महाभागे लोकमातर नमोस्तुते। प्रतत्वाद्भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती। उमा वैवाक् समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद्विहीयते। महामुनिना वेदव्यासेन संरचितस्य अरण्यकाचार्येण संगृहीतस्य भागवतसारोद्धारस्य महन्निन्दावर्जनं प्रकरणं नाम अद्य प्रारभ्यते। महात्मानः सर्वैः अस्माभिः पामरैः संसेविताः ज्ञानम् अनुगृह्णन्ति। यदि ते एव निन्दिताः तिरस्कृताः वा भवन्ति तदा नूनम् अवगृह्णन्ति। ते विषयाः यथा महात्मानः न कुपिताः भवेयुः परन्तु प्रसन्नाः एव अस्माभिः भवेयुः इति एतस्मिन् महन्निन्दावर्जनप्रकरणे मनोज्ञरूपेण निरूप्यते। ಭಾಗವತ ಸಾರೋದ್ಧಾರ ವಿಷ್ಣುತೀರ್ಥ ಆಚಾರ್ಯರು ವಿಷ್ಣುತೀರ್ಥ ಸ್ವಾಮಿಗಳು ಸಂಗ್ರಹ ಮಾಡಿದ್ದು ಭಾಗವತದ 18,000 ಶ್ಲೋಕಗಳನ್ನು ಸಂಗ್ರಹಿಸಿ ಸುಮಾರು 400 ಶ್ಲೋಕಗಳ ರೂಪದಲ್ಲಿ ಭಾಗವತ ಸಾರೋದ್ಧಾರ ಅಂತೇನು ಕೊಟ್ಟರಲ್ಲ ಅದರಲ್ಲಿ ಅನೇಕ ಪ್ರಕರಣಗಳು ಈ ಹಿಂದೆ ಬಂದದ್ದು ಮಹತ್ ಸೇವಾ ಪ್ರಶಂಸ ಅಂತ, ದೊಡ್ಡವರನ್ನು ಸೇವಾ ಮಾಡಬೇಕು, ಅವರ ಮೂಲಕ ಅನುಗ್ರಹ ಪಡ್ಕೋಬೇಕು ಅಂತ ಬಂದಿತ್ತು. ಇದೀಗ ಬಂದದ್ದು ಮಹನ್ ನಿಂದಾವರ್ಜನ ಪ್ರಕರಣ ಅಂತ, ದೊಡ್ಡವರನ್ನು ನಿಂದಿಸಬಾರ್ದು, ಅವರನ್ನು ನಿಂದಿಸಿದರೆ ಏನಾಗ್ತದೆ ಅಂತ ಅನ್ನೋದನ್ನು ತೋರಿಸುವಂಥ ಪ್ರಕರಣ ಇದು. ಶಿವ ಪಾರ್ವತಿ ಮತ್ತು ಅವರ ಶಿವನ ಮಾವ ದಕ್ಷ ಪ್ರಜಾಪತಿ ಇವರೆಲ್ಲರ ಪಾತ್ರಗಳನ್ನು ಒಳಗೊಂಡಂಥ ಒಂದು ಕಥಾ ಅಲ್ಲಿ ಬರ್ತದೆ. ದಕ್ಷ ಪ್ರಜಾಪತಿ ತನಗಿಂತ ಜ್ಯೇಷ್ಠನಾದ ಶಿವನ ತಿರಸ್ಕಾರ ಮಾಡಿ ಯಾವ ಥರ ಅನೇಕ ಕಷ್ಟಗಳಿಗೆ ಒಳಗಾದ ಅನ್ನೋದನ್ನು ಈ ಕಥೆ ನಮಗೆ ತೋರಿಸ್ತದೆ. 4ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ ಇದು. ದಕ್ಷ ಪ್ರಜಾಪತಿ ಒಂದು ಯಜ್ಞ ಮಾಡಿದ್ದ. ಆ ದಕ್ಷ ಪ್ರಜಾಪತಿ ಮಾಡಿದ ಯಜ್ಞಕ್ಕೆ ಈ ಶಿವನನ್ನ ಕರೀಲಿಲ್ಲ ಅವನು. ಆದರೆ ಶಿವನ ಸತಿ ಪಾರ್ವತಿ ತಾನು ಆ ಯಜ್ಞಕ್ಕೆ ಹೋಗ್ತೇನೆ ಅಂತ ಹಠ ಮಾಡಿದ್ಲು. ಅವಳಿಗೆ ಏನು ಆಲೋಚನೆ ಇತ್ತು, ನಮ್ಮ ತಂದೆ ನನ್ನನ್ನು ಯಜ್ಞಕ್ಕೆ ಕರಿಬೇಕಾಗಿಲ್ಲ, ಬೇರೆಯವರಿಗಾದರೆ ವಿಧಿಪೂರ್ವಕವಾಗಿ ಔಪಚಾರಿಕವಾಗಿ ಹೇಗೆ ಹೇಳಬೇಕು ಆ ಥರ ಹೇಳಬೇಕು, ಆಹ್ವಾನ ಕೊಡಬೇಕು. ನನ್ನ ತಂದೆ ಮನೆ ಯಜ್ಞ, ತವ್ರ ಮನೆಗೆ ನಾನು ಹೇಳದೇ ಹೋಗ್ಬೋದು, ಆದ್ದರಿಂದ ನನಗಿದು ಬೇಕಾಗಿಲ್ಲ, ಆಹ್ವಾನ ಬೇಕಾಗಿಲ್ಲ, ನಾನು ಹೋಗ್ತೀನಿ ಅಂತ ಅವಳ ಆಲೋಚನೆ. ದಕ್ಷ ಪ್ರಜಾಪತಿಗೆ ಸಿಟ್ಟೇನಿತ್ತು, ಅವನು ಶಿವನನ್ನು ಯಾಕೆ ಯಜ್ಞಕ್ಕೆ ಕರೀಲಿಲ್ಲ ಅಂದರೆ, ಹಿಂದೊಂದು ಬಾರಿ ಒಂದು ಸಭಾ ನಡೆದಾಗ ಆ ಸಭೆಯಲ್ಲಿ ಶಿವನು ಕೂತ್ಕೊಂಡಿದ್ದ, ಶಿವ ಧ್ಯಾನಮಗ್ನನಾಗಿದ್ದ. ಆಗ ಈ ದಕ್ಷ ಪ್ರಜಾಪತಿ ಅಲ್ಲಿ ಬಂದ. ಮಾವ ಬಂದ ಅಂತ ಅಳಿಯ ಹೇಳ್ಬೇಕಾಗಿತ್ತು, ಎದ್ದು ಗೌರವ ಕೊಡಬೇಕಾಗಿತ್ತು ಅಂತ ದಕ್ಷ ಪ್ರಜಾಪತಿ ನಿರೀಕ್ಷಿಸಿದ್ದ. ಆದರೆ ಶಿವ ಧ್ಯಾನಮಗ್ನ ಆಗಿದ್ದಾದ್ರಿಂದ ಹೇಳಲಿಲ್ಲ. ನನ್ನನ್ನು ನೀನು ತಿರಸ್ಕಾರ ಮಾಡಿದ ಈ ಅಳಿಯ ಅಂತ ಮಾವನಿಗೆ ಸಿಟ್ಟು ಬಂದಿತ್ತು. ಅದಕ್ಕಾಗಿ ಆ ಶಿವನನ್ನು ಬಿಟ್ಟು ಯಜ್ಞ ಮಾಡಬೇಕು ಅಂತ ಹೊರಟಿದ್ದ ಅವನು. ಯಾವುದೇ ಯಜ್ಞ ನಡೆದ್ರೆ ಅಲ್ಲೆಲ್ಲ ಶಿವನಿಗೂ ಯಜ್ಞದ ಆಹುತಿ ಕೊಡಲೇಬೇಕು, ಶಿವ ಪಾರ್ವತಿ ಮೊದಲಾದವರಿಗೆ ಯಜ್ಞದ ಆಹುತಿ ಕೊಡಲೇಬೇಕು. ಆ ಥರದ್ದು ಶಿವನನ್ನು ತಿರಸ್ಕಾರ ಮಾಡಿ ಯಜ್ಞ ಮಾಡೋದು ಅದು ತಪ್ಪೇ.
ಆದರೆ ಇವನು ಇಂಥದೊಂದು ದುಸ್ಸಾಹಸ ಕೈ ಹಾಕಿದ್ದ. ಆವಾಗ ಸತಿ ಈ ಥರ ಆಲೋಚನೆ ಮಾಡಿದ್ಲು. ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ. ಒಂದು ಯಜ್ಞ ನಡೆದಿದೆ, ಅವನು ದಕ್ಷ ಪ್ರಜಾಪತಿ, ನಾವು ಕೂಡ ಅಲ್ಲಿ ಹೋಗೋಣ. ಎಲ್ಲ ದೇವತೆಗಳೆಲ್ಲ ಹೋಗ್ತಿದ್ದಾರೆ, ದೇವತೆಗಳೆಲ್ಲ ಸಪತ್ನಿಕರಾಗಿ ಹೊರಟಿದ್ದಾರೆ. ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿಸ್ವಕೈಹಿ, ಶಿವನ ಪತ್ನಿ ಸತಿಗೆ, ಅವಾಗ ಅವಳ ಹೆಸರು ಸತಿ ಅಂತಿತ್ತು, ಪಾರ್ವತಿ ಅಂತಿರ್ಲಿಲ್ಲ. ಪಾರ್ವತಿ ಅಂತ ಹೆಸರು ಬಂದದ್ದು ಆಮೇಲೆ, ಅದಕ್ಕೆಲ್ಲ ಈ ಕಥೆನೇ ಮೂಲ. ಅವಳಿಗೆ 13 ಅಥವಾ 14 ಜನ ಸಹೋದರಿಯರಿದ್ರು. ಅವರಲ್ಲಿ ಅನೇಕ ಜನರನ್ನು ದಕ್ಷ ಪ್ರಜಾಪತಿಗೆ ಅವನು ಮದುವೆ ಮಾಡಿಕೊಟ್ಟಿದ್ದ ದಕ್ಷ. ಕೆಲವರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ. 27 ನಕ್ಷತ್ರಗಳಿವೆ ಅಲ್ಲ, ಆ ನಕ್ಷತ್ರದ ಅಭಿಮಾನಿಯರೆಲ್ಲ ಈ ದಕ್ಷ ಪ್ರಜಾಪತಿಯ ಮಕ್ಕಳೇ. ಅವರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ. ಮತ್ತೆ ಕಶ್ಯಪನಿಗೆ ಮದುವೆ ಮಾಡಿಕೊಟ್ಟಿದ್ದ. ಹೀಗೆ ದಕ್ಷನನ್ನ ಪ್ರಜಾಪತಿ ಅಂತ ಕರೀತಾರೆ. ಪ್ರಜಾಪತಿ ಅಂದ್ರೆ ಯಾರ ನಿಮಿತ್ತದಿಂದಾಗಿ ದೊಡ್ಡ ಪ್ರಮಾಣದ ಸಂತಾನ ಮುಂದುವರಿತದಲ್ಲ ಜಗತ್ತಿನೊಳಗೆ, ಅಂತ ಒಬ್ಬ ಪ್ರಜಾಪತಿ ಅವನು. ಹೀಗೆ ಅವನು ಮದುವೆ ಮಾಡಿಕೊಟ್ಟಿದ್ದ. ಆ ಸತಿ ಅಂತ ಅವಳ ಹೆಸರು, ಪಾರ್ವತಿ ಆವಾಗಿನ ಹೆಸರು ಸತಿ ಅಂತ. ಅವಳು ನೋಡಿದ್ಲು, ತನ್ನ ತಂಗಿಯಂದ್ರೆಲ್ಲ ಹೊರಟಿದ್ರು, ಸಂಭ್ರಮದಿಂದ ಹೊರಟಿದ್ರು. ಆದ್ರೆ ಇವರಿಗೆ ಆಹ್ವಾನ ಇಲ್ಲ. ತತ್ರ ಸ್ವಸುರ್ಮೇ ನನು ಭರ್ತೃ ಸಮ್ಮತ ಮಾತೃಶ್ವಸು ಕ್ಲಿನ್ನಧೀಯಂ ಚ ಮಾತರಂ. ನಮ್ಮ ತಾಯಿ ಇದ್ದಾಳೆ, ಅವರೆಲ್ಲರನ್ನು ನಾನು ನೋಡ್ಲಿಕ್ಕೆ ಹೋಗ್ಬೇಕಾಗಿದೆ, ಅದಕ್ಕಾಗಿ ನಾನು ಅಲ್ಲಿ ಹೋಗ್ಬೇಕು. ಪಶ್ಯ ಪ್ರಯಾಂತೀಹ ಭವಾನ್ ಅನ್ಯಯೋಷಿತಃ ಸ್ವಲಂಕೃತ. ಎಲ್ಲರೂ ಅಲಂಕಾರ ಮಾಡ್ಕೊಂಡಿದ್ದಾರೆ, ತಮ್ಮ ಗಂಡಂದ್ರ ಜೊತೆ ಹೊರಟಿದ್ದಾರೆ, ಗುಂಪು ಗುಂಪಾಗಿ ಹೊರಟಿದ್ದಾರೆ. ವಿಮಾನ ಏರಿ ನಾನಾ ಥರದ ವಾಹನಗಳೆಲ್ಲ ಏರಿ ಹೊರಟಿದ್ದಾರೆ. ಯಾಸಾಂ ವ್ರಜದ್ಭಿ ಶಿತಿಕಂಠ ಮಂಡಿತಂ ನಭೋ ವಿಮಾನೈಹಿ ಕಲಹಂಸ ಪಾಂಡುಭಿಹಿ ಕಥಂ ಸುತಾಯಾ ಪಿತೃಗೇಹ ಕೌತುಕಂ ಅಂತ ಈ 13ನೇ ಶ್ಲೋಕ ಇದು. ಕಥಂ ಸುತಾಯಾ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯ ನೇಂಗತೆ ಅನಾಹುತ ಅಪ್ಯಭಿಯಾಂತಿ ಸೌಹೃತಾತ್ ಭರ್ತು ಗುರೋಃ ದೇಹಕೃತಶ್ಚ ಕೇತನಂ. ನಮ್ಮ ತಂದೆ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ನಡೆದಿದ್ರೆ ಅದನ್ನು ನನಗೆ ಗೊತ್ತಾದಾಗ ಆ ಕಡೆ ಹೋಗ್ಬೇಕಲ್ಲ, ನಾನು ಹೋಗದೇ ಇರೋದು ಹೇಗೆ ಸಾಧ್ಯ? ಹೋಗ್ಲೇಬೇಕಲ್ಲ. ಹೆಣ್ಣು ಮಕ್ಕಳು 3 ಜಾಗಕ್ಕೆ ಹೋಗ್ಲೇಬೇಕಂತ. ಅವ್ರ ಆಹ್ವಾನ ಇಲ್ಲದೇ ಇದ್ರೂ ಹೋಗ್ಬೋದಂತ. ಗಂಡನ ಮನೆಗೆ ಬರ್ಲಿಕ್ಕೆ ಗಂಡ ಏನು ಆಹ್ವಾನ ಕೊಡ್ಬೇಕು ಅಂತಿಲ್ಲ. ಗಂಡನ ಮನೆ ಬಿಟ್ಟು ಬೇರೆ ಕಡೆ ಎಲ್ಲಾರು ಕಾರ್ಯ ನಿಮಿತ್ತ ಹೋದಾಗ ಮರಳಿ ಬರ್ಲಿಕ್ಕೆ ಗಂಡ ಕರಿಬೇಕಾಗಿಲ್ಲ. ಭರ್ತು ಗುರೋಹ ದೇಹಕೃತಶ್ಚ ಕೇತನಂ. ಒಂದು ಗಂಡನ ಮನೆ, ಇನ್ನೊಂದು ಗುರುವಿನ ಮನೆ, ಗುರುನು ಬಾ ಅಂತ ಕರಿಬೇಕಾಗಿಲ್ಲ, ಅಲ್ಲಿ ಹೋಗ್ಬೋದು. ಮತ್ತೆ ತಂದೆಯ ಮನೆಗೆ ಆಹ್ವಾನ ಇಲ್ಲದೆ ಇದ್ರೂ ಹೋಗ್ಬೋದು ಅಂತ ಅವಳ ಆಲೋಚನೆ ಇತ್ತು. ತನ್ನೇ ಪ್ರಸೀದೇದ ಅಮರ್ತ್ಯ ವಾಂಛಿತಂ. ಪಾರ್ವತಿ ಆ ಸತಿ ಶಿವನನ್ನು ಬೇಡ್ಕೊಂಡ್ಲು. ಭವಾನ್ ಕಾರುಣಿಕ, ಮಹಾಕಾರುಣಿಕ, ನೀನು ಕರುಣಾಶಾಲಿ, ಹೋಗೋಣ ಅಂತೇಳಿ. ಇವಂ ಗಿರಿತ್ರ ಪ್ರಿಯಯಾಭಿಭಾಷಿತ. ಆಗ ಶಿವ ಅವಳ ಮಾತನ್ನೆಲ್ಲ ಕೇಳಿದೆ. ಕೇಳಿ ಈ ಮುಂದಿನಂತೆ ಮಾತಾಡಿದಂತೆ. ತ್ವಯೋಜಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷೋ ತ್ಯಜನುತ್ಪಾದಿತ ದೋಷ ದೃಷ್ಟಯ ಬಲೀಯಸ ಅನಾತ್ಮಮದೇನ ಮನ್ಯುನ. ನೀನು ಹೇಳುವುದೆಲ್ಲ ಸರಿಯಾಗೇ ಇದೆ. ಬಂಧುಗಳ ಮನೆಗೆ ಅವ್ರು ಕರೀದೇ ಇದ್ರು ಹೆಣ್ಮಕ್ಳು ಹೋಗ್ಲೇಬೇಕು. ಆದರೆ ಆ ಬಂಧುಗಳು ಅದಕ್ಕೆ ತಕ್ಕಂತೆ ನಡ್ಕೋಬೇಕಲ್ಲ. ಅವರಲ್ಲಿ ದೋಷ ದೃಷ್ಟಿ, ಕೋಪ, ಅಸೂಯೆ, ಅಹಂಕಾರ ಇತ್ಯಾದಿಗಳಿದ್ರೆ ಅಂಥವ್ರ ಹತ್ರ ಹೋಗೋದು ಸರಿಯಲ್ಲ. ತೇಯಜ್ಜನುತ್ಪಾದಿತ ದೋಷ ದೃಷ್ಟಯ, ಅವರಲ್ಲಿ ದೋಷ ಇದ್ರೆ ನಾವು ಆ ಕಡೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಹೋದಾಗ ಅವ್ರು ನಮ್ಮನ್ನು
ಸರಿಯಾಗಿ ಸತ್ಕರಿಸದೆ ಹೋದ್ರೆ? ಯಾಕೆ ಅಹಂಕಾರ ಸಿಟ್ಟು ಮನುಷ್ಯನಿಗೆ ಬರ್ತದೆ? ಅದನ್ನು ಶಿವ ಹೇಳ್ತಾನೆ. ಶಿವ ದೇಹದ ಅಭಿಮಾನಿಯೂ ಹೌದು, ಮನಸ್ಸಿನ ಅಭಿಮಾನಿಯೂ ಹೌದು. ಈ ದೇಹ ಸ್ವಸ್ಥ ಆಗಿರ್ಲಿಕ್ಕೂ ಮನಸ್ಸು ಸ್ವಸ್ಥ ಆಗಿರ್ಲಿಕ್ಕೂ ಶಿವನ ಅನುಗ್ರಹ ಬೇಕು ಎಲ್ಲರಿಗೂ. ಈ ಮನುಷ್ಯನಿಗೆ ಅಹಂಕಾರ ಮತ್ತೆ ಕೋಪ ಇವು ಯಾಕೆ ಬರ್ತವೆ ಅಂದ್ರೆ, ಈ ದೇಹವೇ ಆತ್ಮ, ಆತ್ಮ ದೇಹ ಎರಡು ಬೇರೆ ಬೇರೆ ಅನ್ನುವ ಎಚ್ಚರ ಇಲ್ಲದೆ ಹೋದಾಗ, ಈ ದೇಹವೇ ನಾನು ಅನ್ನುವಂಥ ಅಭಿಮಾನ ಏನಾದರೂ ಇದ್ರೆ, ಆ ದೇಹದ ಕುರಿತಾಗಿ ಅಭಿಮಾನ, ಅಹಂಕಾರ ಇತ್ಯಾದಿಗಳು ಅವನಲ್ಲಿ ಹುಟ್ಟುತ್ತವೆ. ಮತ್ತೆ ಕ್ರೋಧನೂ ಹುಟ್ಟುತ್ತದೆ. ಅಂಥದ್ದೀಗ ನಿಮ್ಮ ತಂದೆ ದಕ್ಷ ಪ್ರಜಾಪತಿಗಾಗಿದೆ. ಆದ್ದರಿಂದ ಅವನಿಗೆ ಅಹಂಕಾರ ಇದೆ, ಕೋಪ ಇದೆ. ನೀನು ಅಲ್ಲಿ ಹೋದ್ರೆ ತಿರಸ್ಕಾರಕ್ಕೊಳಗಾಗ್ತಿ, ಬೇಡ ಅಂತ ಅವನ ಆಲೋಚನೆ, ಶಿವನ ಆಲೋಚನೆ ಅದು. ನೈತಾದೃಶಾನಾಂ ಸ್ವಜನವ್ಯಪೇಕ್ಷೆಯ ಗೃಹಾನ್ ಪ್ರತೀಯಾದನವಸ್ಥಿತಾತ್ಮನಾಂ ಏಭ್ಯಾಗತಾನ್ ವಕ್ರದಿಯಾ ವಿಚಕ್ಷತೆ ಆರೋಪಿತ ಭ್ರೂಭಿ ಅಮರ್ಷಣಾಕ್ಷಿಭಿ. ಇಂಥವ್ರ ಮನೆಗೆ ನಾವು ಇವ್ರು ನಮ್ಮ ಬಂಧುಗಳು ಅನ್ನೋ ದೃಷ್ಟಿಯಿಂದ ಹೋದೆವು. ಆದರೆ ಅವರ ಬುದ್ಧಿ ನೆಟ್ಟಿಗಿರೋದಿಲ್ಲ, ವಕ್ರವಾಗಿರ್ತದೆ ಅವರ ಆಲೋಚನೆ. ಬಂದವರು ಬಂಧುಗಳು ಅಂತ ಸರಿಯಾಗಿ ಸತ್ಕಾರ ಮಾಡುವುದನ್ನು ಬಿಟ್ಟು ವಕ್ರವಾಗಿ ನೋಡಿ ಹುಬ್ಬಿನ ಮೂಲಕನೇ ಕಣ್ಣಿನ ಮೂಲಕನೇ ತಿರಸ್ಕಾರ ಮಾಡಿಬಿಟ್ರೆ ಅವಾಗ ಏನ್ ಮಾಡ್ತೀವಿ? ಅಲ್ಲಿಗೆ ಹೋಗೋದು ಬೇಡ ಅಂತ ಇವನು ಶಿವ ಹೇಳಿದ. ತಥಾ ಅರಿವಿಹಿ ನ ಪ್ರಧನೆ ಶಿಲೀಮುಖೈಹಿ ಶೇತೇರ್ದಿತಾಂಗೋ ಹೃದಯೇನ ದೂಯತ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿಃ ದಿವಾನಿಶಂ ತಪ್ಯತಿ ಮರ್ಮತಾಡಿತಃ. ವಕ್ರಬುದ್ಧಿಯ ಬಂಧುಗಳ ಮನೆಗೆ ಹೋಗಬಾರ್ದು. ಅವ್ರಿಗೆ ಸದ್ಬುದ್ಧಿ ಇದ್ರೆ ಅಲ್ಲಿಗೆ ಹೋಗ್ಬೋದು. ಅವರ ಸ್ವಭಾವ ಎಂಥದ್ದು ಅಂತ ಅನ್ನೋದನ್ನು ಗಮನಿಸ್ಬೇಕು. ಅವರು ಕೆಟ್ಟ ಮಾತುಗಳಿಂದ ನಮ್ಮ ಹೃದಯಕ್ಕೆ ನೋವಾಗುವಂಥ ಮಾತಾಡಿದ್ರೆ, ಹಗಲು ರಾತ್ರಿ ನಾವು ನರಳಾಡುವಂತೆ ಮಾಡಿ ನಮ್ಗೆ ನೆಮ್ಮದಿನೇ ಇಲ್ಲ ಅಂತ ಅವ್ರು ಮಾಡಿಬಿಟ್ಟಿದ್ರೆ, ರಾತ್ರಿ ನಿದ್ದೆಯೇ ಇಲ್ಲದಂತ ಮಾಡಿಬಿಟ್ಟಿದ್ರೆ ಅವರು, ಅಂಥವ್ರ ಮನೆಗೆ ಯಾಕೆ ಹೋಗ್ಬೇಕು? ಅವರು ಶತ್ರುಗಳು ನಮಗೇನು ಯುದ್ಧದಲ್ಲಿ ಗಾಯ ಮಾಡಿರ್ತಾರಲ್ಲ, ಯುದ್ಧದಲ್ಲಿ ನಮ್ಮ ಹೃದಯಕ್ಕೆ ನಮ್ಮ ದೇಹಕ್ಕೆ ಮೈಗೆ ಏನು ಗಾಯ ಮಾಡಿರ್ತಾರಲ್ಲ ಶತ್ರುಗಳು, ಅದಕ್ಕಿಂತ ಹೆಚ್ಚಿನ ನೋವನ್ನು ಈ ಬಂಧುಗಳು ಮಾಡಿಬಿಡ್ತಾರೆ ಕೆಲವು ಬಾರಿ. ಹೀಗವರು ತಮ್ಮ ವರ್ತನೆಯಿಂದ, ನಡೆಯಿಂದ, ನುಡಿಯಿಂದ ಶತ್ರುಗಳನ್ನು ಅವರು ನೋಯಿಸ್ತಾರೆ. ಅಂಥವ್ರ ಮನೆಗೆ ನಾವು ಯಾಕೆ ಹೋಗ್ಬೇಕು? ಬೇಡ, ಹೋಗೋದು ಬೇಡ, ನಿನಗೂ ಅದರಿಂದ ನೋವಾಗ್ತದೆ ಅಂತ ನಾವು. ಭಾಗವತದ 11ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ. ಅದನ್ನು ವಿಷ್ಣು ತೀರ್ಥಾಚಾರ್ಯರು ಈ ಪ್ರಸಂಗಕ್ಕೆ, 4ನೇ ಸ್ಕಂದದ ಈ ಪ್ರಸಂಗಕ್ಕೆ ಹೊಂದಿಸಿಕೊಂಡು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ನ ತಥಾ ತಪ್ಯತೆ ವಿದ್ಧಃ ಪುಮಾನ್ ಬಾಣೈಃ ಮರ್ಮಗೈಃ ಯಥಾ ತುದತಿ ಮರ್ಮಸ್ಥಾಃ ಅಸತಾಂ ಪುರುಷೇಶವಃ ಅಂತ. ಇದು ಅಲ್ಲಿ ಬಂದ ಮಾತು. ಸ್ವಯಂ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡುವಾಗ ಹೇಳಿದ ಮಾತು. ದುರ್ಜನರ ಮಾತು ಅದು ಬಾಣದಂತೆ ತೀಕ್ಷ್ಣವಾದ ಮಾತು. ಅದನ್ನೇನು ನೋವಾಗ್ತದಲ್ಲ, ಅಂಥ ನೋವು ವಾಸ್ತವಿಕವಾಗಿಯೇ ಬಾಣ ಬಡಿದ್ರೂ ಆಗೋದಿಲ್ಲ. ಬಾಣ ತಾಕಿದಾಗ ಕೇವಲ ಹೃದಯಕ್ಕಾಗ್ಬೋದು, ಇವರು ಮನಸ್ಸಿಗೂ ನೋವಾಗುವಂತೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಹೇಳ್ತಾರೆ, ಸರ್ಪ ದುರ್ಜನೆಯವರ ಮಧ್ಯೆ ವರಂ ಸರ್ಪೋ ನ ದುರ್ಜನ ಅಂತ. ಸರ್ಪ ಮತ್ತು ದುರ್ಜನರು ಇವರಿಬ್ಬರನ್ನು ನಾವು ಹೋಲಿಸಿ ನೋಡಿದರೆ ಅದರಲ್ಲಿ ಶ್ರೇಷ್ಠರು ಯಾರು ಅಂದ್ರೆ, ಅದರಲ್ಲಿ ದುರ್ಜನರೇ ಕೆಟ್ಟವರು, ಸರ್ಪನೇ ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಸರ್ಪಕ್ಕೆ ಅದರ ಬಾಯಿಯಲ್ಲಿ ಮಾತ್ರ ವಿಷ ಇರ್ತದೆ. ವಿಷಂ ಸರ್ಪಸ್ಯ ಮುಖೇ ದುರ್ಜನಸ್ಯು ಸರ್ವಾಂಗೆ. ನಡೆ, ನುಡಿ, ಮಾತು ಎಲ್ಲದರಲ್ಲೂ ಅವನಿಗೆ ವಿಷನೇ ಇರ್ತದೆ. ಆದ್ರಿಂದ ಸರ್ಪ ಮತ್ತು ದುರ್ಜನ ಇವರಿಬ್ಬರನ್ನು ಹೋಲಿಸಿ ನೋಡಿದಾಗ ದುರ್ಜನನೇ ಕೆಟ್ಟವನು, ಸರ್ಪವನೇ ಶ್ರೇಷ್ಠ ಅಂತ ಅಲ್ಲಿ ಒಂದು ಸುಭಾಷಿತ ಹೇಳ್ತದೆ. ಆದ್ರಿಂದ ಅಲ್ಲಿಗೆ ಹೋಗೋದು ಬೇಡ ಅಂತ ಶಿವ ಮತ್ತೆ ಒತ್ತಾಯಿಸಿದೆ. ಕರ್ಣೌ ಪಿಧಾಯ ನಿರಿಯಾತ್ ಯದಕಲ್ಪ ಈಶೆ ಘರ್ಮ ವಿತರ್ಯ ಘೃಣಿಭಿಃ
ನೃಭಿರಸ್ಯಮಾನೆ ಛಿಂದ್ಯಾತ್ ಪರಸ್ಯ ರುಷತೀಂ ಅಸತಾಂ ಪ್ರಭುಶ್ಚೇತ್ ಜಿಹ್ವಾ ನಸೂನಪಿ ತಥೋ ವಿಸರ್ಜೇತ್ ಸಧರ್ಮ ಅಂತ. ದುರ್ಜನರ ಒಂದು ವೇಳೆ ಈ ಸಜ್ಜನರನ್ನ ನೋಯಿಸ್ಲಿಕ್ಕೆ ತೊಡಗಿದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು? ಅಲ್ಲಿಂದ ಎದ್ದು ಹೋಗ್ಬೇಕು. ಇಲ್ಲದೆ ಹೋದ್ರೆ ಆ ದುರ್ಜನರ ನಾಲಿಗೆನೇ ಕತ್ತರಿಸ್ಬೇಕು. ಅದಾಗದೆ ಹೋದ್ರೆ ನಮ್ಮ ಕೈಯಿಂದ ಆಗ್ಬೇಕಲ್ಲ, ಅವಾಗ ಅಲ್ಲಿಂದ ಎದ್ದು ಹೋಗ್ಬೇಕು. ಅದು ಅಲ್ಲಿ ಬರುವಂತ ಶ್ಲೋಕ. ಈ 4ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಬರುವಂತ ಶ್ಲೋಕ ಇದು. ಏತಾವದುಕ್ತ ವಿರರಾಮ ಶಂಕರ, ಸಾಕಷ್ಟು ಹೇಳಿದ ಸತಿಗೆ ಹೋಗಬೇಡ ಅಲ್ಲಿ ಅಂತ ಹೇಳಿ. ಭವಾನ್ ನಿಷ್ಕ್ರಾಮತಿ ನಿರ್ವಿಶತಿ ಸ್ವಧಾಮಸ, ಆದ್ರೆ ಅವಳು ಮಾತ್ರ ಹೇಳದಕ್ಕೆ ಇವನಿಗೆ ಎಷ್ಟು ಹೇಳಿದ್ರು ಅವಳಿಂದ ಹೊರಟೇ ಬಿಟ್ಲು. ಅಲ್ಲಿ ಮಹಾದೇವ ಹೇಳಿದಂತೆ ಆಯ್ತು. ಅಲ್ಲಿ ಅವಳಿಗೆ ಮರ್ಯಾದೆ ಸಿಗಲಿಲ್ಲ. ಅವಳಿಗೇನು ಪರಶಿವನ ಸತಿ ಅನ್ನೋ ದೃಷ್ಟಿಯಿಂದ ಮರ್ಯಾದೆ ಬೇಕಾಗಿದ್ದಿಲ್ಲ, ಮಗಳು ಅನ್ನೋ ದೃಷ್ಟಿಯಿಂದ ಒಂದು ಪ್ರೀತಿಯ ಸ್ವಾಗತ ಆದ್ರೂ ಅವಳಿಗೆ ಬೇಕಾಗಿತ್ತು. ಯಾವಾಗ ಬಂದು ಬಾ ಮಗಳೇ ಅಂತ ಆದ್ರೂ ದಕ್ಷ ಪ್ರಜಾಪತಿ ಕರಿಬೇಕಾಗಿತ್ತು. ಅವನ ತಾಯಿ ಕರಿತಿದ್ಲೇನೋ ಇವಳು ತಾಯಿ, ಅವಳಿಗೂ ಗಂಡನ ಭಯ ಇತ್ತು, ಮೊದಲೇ ಹೇಳಿಟ್ಟಿದ್ದ ಅಂತ ಕಾಣಿಸ್ತದೆ. ತಥೋ ವಿನಿಶ್ವಸ್ಯ ಸತಿ ವಿಹಾಯತಂ ಶೋಕೇನ ರೋಷೇಣ ಚ ದೂಯತಾ ಹೃದ. ತನ್ನ ಗಂಡನ ಮನೆಗೆ ಅದು ಹೋಗಿಬಿಟ್ಟು ಅವಳು. ಆಗ ಅವಳು ಒಬ್ಬಳೇ ಏನು ಹೋಗ್ಲಿಲ್ಲ, ಶಿವ ಹೋಗ್ಲಿಲ್ಲ. ಹೌದು, ಶಿವನ ಗಣಗಳು ಅವ್ರಿಗೆ ಮನಸ್ಸು ತಡಿಲಿಲ್ಲ. ಸ ಪಾರ್ಷದ ಮುಖ್ಯ ಮುನಿಮನ್ಯದಾದಯ, ಮಣಿಮಾನ್ ಅಂತ ಅದ್ರಲ್ಲೊಬ್ಬ ಪ್ರಧಾನ, ನಂದಿ ಮೊದಲಾದವರು ಇದ್ರು ಅಂತ ಕಾಣಿಸ್ತದೆ. ಅವರೆಲ್ಲರೂ ಅಲ್ಲಿ ಹೋಗೇ ಬಿಟ್ರು. ಪುರೋ ವೃಷೇಂದ್ರ, ವೃಷ ಅಂದ್ರೆ ವೃಷಭ, ವೃಷೇಂದ್ರ ಅಂದ್ರೆ ನಂದಿ, ಅವನು ಹೋದ. ಗೀತಾಯನೈ ದುಂದುಭಿ ಶಂಖವೇಣುಭಿ, ಆ ಗಣದ ಸ್ವಭಾವ, ಹಾಡ್ತಾ ಇದ್ರು, ಕುಣಿತಾ ಇದ್ರು. ವೃಷೇಂದ್ರ ಮಾರೋಪ್ಯ ವಿಲಂಬಿತ ಯಯುಹು, ಅವಳನ್ನ ಎತ್ತಿನ ಮೇಲೆ ಕೂಡಿಸಿದ್ರು, ಕೂಡಿಸ್ಕೊಂಡು ಕರ್ಕೋದ್ರು, ಹೋದ್ರು. ತಾಮ್ ಆಗತಾಂ ತತ್ರ ನ ಕಶ್ಚನಾದ್ರಿಯತ್ ವಿಮಾನಿತಾಂ ಯಜ್ಞಕೃತೋ ಭಯಾಜ್ಜನ. ಬಂದ್ಲು, ಆದ್ರೆ ಆ ಯಾರು ಯಾವ ತಾಯಿ ಅಕ್ಕತಂಗಿಯರು ಯಾರೂ ಕೂಡ ಅವಳನ್ನು ಸ್ವಾಗತ ಮಾಡಲಿಲ್ಲ, ಅವಳಿಗೆ ಆದರ ಕೊಡ್ಲಿಲ್ಲ. ಯಾಕೆಂದ್ರೆ ಯಜ್ಞಕೃತ ಭಯಾತ್, ಯಜ್ಞದ ಯಜಮಾನ ಯಾರು? ಇವನೇ, ಈ ದಕ್ಷ ಪ್ರಜಾಪತಿ, ಅವನ ಭಯ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಕೆಲವರು ತಂಗಿ ಸಹೋದರಿಯರು ತಾಯಿ ಅವರು ಮಾತ್ರ ಇವಳನ್ನು ಸ್ವಾಗತ ಮಾಡಿದರು. ಪರಿಷಸ್ವಜು ಆಲಿಂಗನ ಮಾಡ್ಕೊಂಡು ಸ್ವಾಗತ ಮಾಡಿದರು. ಆದ್ರೆ ಅವರೆಲ್ಲ ಸ್ವಾಗತ ಮಾಡಿದ್ರು, ಆಲಿಂಗನ ಮಾಡ್ಕೊಂಡ್ರು, ಮತ್ತೆ ಇವಳಿಗೊಂದು ಆಸನನೂ ಕೊಟ್ರು. ಆದ್ರೆ ಇವಳು ನಾ ಆದತ್ತ ಆಸನ ತಗೊಳ್ಳಿಲ್ಲ ಅಂತೇಳಿ. ಯಾಕೆಂದ್ರೆ ಪಿತ್ರ ಅಪ್ರತಿನಂದಿತ ಸತಿ. ಅವರೆಲ್ಲ ಸ್ವಾಗತ ಮಾಡಿದಾಗ ಇವನು ಒಂದ್ ಕಡೆ ಅವಳ ಕಡೆ ಮುಖ ನೋಡಿ ಬಾ ಮಗಳೇ ಅಂತ ಅನ್ಬೇಕಾಗಿತ್ತಲ್ಲ, ಅಲ್ಲಿಲ್ಲ, ಇವಳು ಆಸನ ತಗೊಳ್ಳಿಲ್ಲ. ಅರುದ್ರ ಭಾಗಂ ತಮವೇಕ್ಷ ಚಾಧ್ವರಂ, ಆಸನದಲ್ಲಿ ಕೂಡ್ಲಿಲ್ಲ, ಪ್ರಾಯ ನಿಂತೇ ಇದ್ಲು. ಯಜ್ಞ ನೋಡಿದ್ಲು, ಯಜ್ಞದಲ್ಲಿ ಪುರೋಹಿತರೆಲ್ಲ ಯಜ್ಞ ಆಹುತಿ ಹಾಕ್ತಿದ್ದಾರೆ. ರುದ್ರ ಭಾಗ ಇಲ್ಲ ಅಲ್ಲಿ, ರುದ್ರನಿಗೆ ಯಾರು ಆಹುತಿ ಹಾಕೋರಿಲ್ಲ. ರುದ್ರ ನಿಮಗೆ ಆಹುತಿ ಹಾಕಬಾರ್ದು ಅಂತಾನೆ ತೀರ್ಮಾನ ಮಾಡಿ ಯಜ್ಞ ಶುರು ಮಾಡಿದ್ದ. ಅನಾದೃತ ಯಜ್ಞ ಸದಸ್ಯ ಧೀಶ್ವರಿ ಚುಕೋಪ ಲೋಕಾನಿವ ದಕ್ಷತೀರುಷ. ತನ್ನ ಗಂಡನಿಗಾದ ಅವಮಾನ ಅವಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಸಿಟ್ಟು ಬಂತು. ಆ ಕ್ರೋಧದಿಂದ ಇಡೀ ಜಗತ್ತು ಸುಟ್ಟು ಹೋಗ್ತದೇನೋ ಅನ್ನುವಂತೆ ಕಾಣಿಸಿತು. ಸ್ವತೇಜಸ ಭೂತಗಣಾನ್ ಸಮುತ್ಥಿತಾನ್ ನಿಗೃಹ್ಯ ದೇವಿ ಜಗತಃ ಅಭಿಶೃಣ್ವತಃ. ಇವಳಿಗೆ ಸಿಟ್ಟು ಬಂದು ನೋಡಿ ಭೂತಗಣಗಳೆಲ್ಲ ಎದ್ದು ನಿಂತು, ರುದ್ರನ ಗಣಗಳೆಲ್ಲ, ಅವುಗಳನ್ನೆಲ್ಲ ಅವಳು ಸುಮ್ಮನೆ ಕೂಡಿಸಿದ್ಲು. ಸುಮ್ಮನೆ ಇರಿ ನೀವು, ತಡೀರಿ ಅಂತೇಳಿ ಸುಮ್ಮನೆ ಕೂಡಿಸಿದ್ಲು. ತಸ್ಮಿನ್ ಸಮಸ್ತಾತ್ಮನಿ ಮುಕ್ತ ವೈರಕೆ ಋತೆ ಭವಂತಂ ಕಥಮಃ ಪ್ರತೀಪಕಃ. ಶಿವನ ಬಗ್ಗೆ ಇಷ್ಟು ಅನಾದರ ಮಾಡ್ತಿದ್ದೀರಲ್ಲ, ಇದು ಉಚಿತನ ನಿಮಗೆ?
ಅಂತ ಅವರೆಲ್ಲರನ್ನು ಬೈದ್ಲು ಅವಳು. ಎಲ್ಲ ಜೀವಿಗಳಿಗೂ ಅತ್ಯಂತ ಪ್ರಿಯ ಇವನು ಈ ಶಿವ. ತಸ್ಮಿನ್ ಸಮಸ್ತಾತ್ಮನೇ, ಶಿವನನ್ನ ಸಮಸ್ತರಿಗೂ ಆತ್ಮ ಅಂತ ಹೇಳ್ತಾರೆ, ಒಳಗಿನ ಅಂತರ್ಯಾಮಿ ದೇವತೆ ಅವನು. ಮುಕ್ತ ವೈರಕ್ಕೆ, ಅಂಥವನಿಗೆ ನೀವು ತಿರಸ್ಕಾರ ಮಾಡಿದ್ರಲ್ಲ, ಇದು ಯೋಗ್ಯನ? ದೋಷಾನ್ ಪರೇಶಾಂ ಹಿ ಗುಣೇಶ್ವಸಾಧವ ಗೃಹಂತೆ ಕೇಚಿನ್ನ ಭವಾದೃಶಾಹ ದ್ವಿಜಾಹ. ದುಷ್ಟರು ಏನ್ ಮಾಡ್ತಾರಂದ್ರೆ ಇನ್ನೊಬ್ಬರಲ್ಲಿ ಬರೇ ದೋಷನೇ ಕಾಣ್ತಾರೆ, ತಮ್ಮಲ್ಲಿರೋ ದೋಷ ಅವ್ರಿಗೆ ಗೊತ್ತಾಗೋದಿಲ್ಲ. ಗುಣಾಂಶ ಫಲ್ಗೂನ್ ಬಹುಲಿ ಕರಿಷ್ಣವ ಮಹತ್ತಮಃ ತೇ ಶ್ವವಿದದ್ ಭವಾನಘಂ. ತಂದೆಗೆ ಹೇಳಿದ್ಲು, ನೀನು ಪಾಪ ಮಾಡ್ತಾ ಇದ್ದಿ ಅಂತ ಅವನನ್ನು ಎಚ್ಚರಿಸಿದ್ಲು. ನಾಶ್ಚರ್ಯಮೇತತ್ ಯದಸತ್ಸು ಸರ್ವದ. ಆದರೆ ನಿನ್ನಂಥ ವ್ಯಕ್ತಿಗೆ ಇದು ಆಶ್ಚರ್ಯ ಏನಲ್ಲ, ಈಗ ಮಾಡಬಾರ್ದಿತ್ತು ಮಾಡಿದಿ. ಯಜ್ಜಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾದಘ ಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘಿ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ದ್ವಕ್ಷರ, ಎರಡು ನಾಮದ ಹೆಸರದು. ಶಿವ, ರುದ್ರ, ಮೃಡ ಇವೆಲ್ಲ ಎರಡೇ ನಾಮದ ಹೆಸರು. ಆ ಎರಡು ನಾಮದ ಹೆಸರನ್ನ ನೀನು ತಗೊಳ್ಳಿಲ್ಲ ನಿನ್ನ ಬಾಯಿಂದ. ಆ ಎರಡು ನಾಮದ ಹೆಸರು ಬೇರೆ ಯಾರು ತಗೊಂಡ್ರೆ ಅದು ಕೂಡಲೇ ಅವ್ರ ಪಾಪ ಪರಿಹಾರ ಆಗ್ತದೆ. ಅವನು ಶಿವ, ಶಿವ ಅಂದ್ರೆ ಮಂಗಳಕರ ಅಂತ ಅರ್ಥ. ನೀನು ಅಶಿವ, ದಕ್ಷ ಪ್ರಜಾಪತಿಗಳು ಬೈದ್ಲು. ಅಶಿವ ಅಂದ್ರೆ ಅಮಂಗಳ ಅಂತ ಅರ್ಥ. ಯತ್ ಪಾದ ಪದ್ಮಂ ಮಹತಾಂ ಮನೋಭಿ ನಿಷೇವಿತಂ ಬ್ರಹ್ಮ ವಾಸವಾದಿಭಿ. ಈ ಶಿವನ ಪಾದ ಪದ್ಮವನ್ನ ಎಲ್ಲಾ ದೇವತೆಗಳು ಕೂಡ ಭಜಿಸ್ತಾರೆ. ತಸ್ಮೈ ಭವಾನ್ ದೃಶ್ಯತಿ ವಿಶ್ವಬಂಧವೇ. ಅವನು ವಿಶ್ವಬಂಧು, ಇಡೀ ಜಗತ್ತಿಗೂ ಅವನು ಬಂಧು. ಅಂಥವನನ್ನು ನೀನು ಮಾತ್ರ ತಿರಸ್ಕಾರ ಮಾಡ್ತಿದ್ದೀಯಲ್ಲ. ಕಿಂವಾ ಶಿವಾಖ್ಯಂ ಅಶಿವಂ ನ ವಿದುಹು. ನೀನು ಅವನನ್ನು ಅಮಂಗಳ ಅಂತ ತಿಳ್ಕೊಂಡಿದ್ಯಲ್ಲ, ಅದು ಬೇರೆಯವರಿಗೆ, ಜಗತ್ತಿನ ಬೇರೆ ಬೇರೆ ಜ್ಞಾನಿಗಳಿಗೆ ಅವರಿಗೆಲ್ಲ ಗೊತ್ತಿಲ್ಲೇನು ಅವನ ಶಕ್ತಿ ಅಂತದು ಅಂತ. ನೀನೇನು ಅವನು ತಿರಸ್ಕಾರ ಮಾಡೋದು. ಬ್ರಹ್ಮಾದಯ ತಮ್ಮ ಅವಕೀರ್ಯ ಜಟಾಹ ಸ್ಮಶಾನೆ. ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳಿಗೆ ಇವನ ಶಕ್ತಿ ಬಗ್ಗೆ ಗೊತ್ತಿಲ್ಲೇನು, ಯಾಕೆ ಹೀಗೆ ಮಾಡ್ತೆ? ಅಲ್ಲಿ ಬರುವಂತ ಶ್ಲೋಕ ಇದು, ಕರ್ಣೋಪಿಧಾಯ ಅಂತ. ವಿಷ್ಣು ತೀರ್ಥಾಚಾರ್ಯರು ಹೇಳಿದ್ದು 4ನೇ ಸ್ಕಂದದ 4ನೇ ಅಧ್ಯಾಯದ 17ನೇ ಶ್ಲೋಕ. ಅದಕ್ಕಿಂತ ಮುಂಚೆ ಬರುವ ಶ್ಲೋಕಗಳನ್ನು ಕಥೆಯ ಅನುಕೂಲಕ್ಕಾಗಿ ನಾನು ತಗೊಂಡೆ ಅಷ್ಟೆ. ಆಗ ಆ ದೇವಿ ತನ್ನ ತಂದೆಗೆ ಹೇಳಿದ ಮಾತಿದು. ಮೂರ್ಖರಾದವರು, ಕರುಣಾರಹಿತರಾದವರು, ದುಷ್ಟರಾದಂಥವ್ರು ಕೆಲವರು ದೊಡ್ಡವರನ್ನ ನಿಂದನೆ ಮಾಡ್ತಿರ್ತಾರೆ. ಆ ದೊಡ್ಡವರು ಎಂಥವ್ರು? ಅವರು ಧರ್ಮ ರಕ್ಷಕರಾದವರು. ಧರ್ಮಾವಿತಃ, ಧರ್ಮವನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಶಿವನಂತ ದೊಡ್ಡ ದೇವತೆಗಿದೆ. ಅದನ್ನ ಈ ಏನೂ ತಿಳಿಯದ ನಿನ್ನಂಥವ್ರು ಅವನನ್ನು ತಿರಸ್ಕಾರ ಮಾಡ್ತಾ ಇದ್ದೀರಿ. ಆಗ ನಾವು ಏನ್ ಮಾಡ್ಬೇಕು? ನಮಗ್ ಕೈಯೊಳ ಶಕ್ತಿ ಇದ್ರೆ ಯಾರು ನಿಂದನೆ ಮಾಡಿದ್ದಾರೆ ಅವ್ರ ನಾಲ್ಗೆನೆ ಕತ್ತರಿಸ್ಬೇಕು. ಅದಾಗದೆ ಹೋದ್ರೆ ಕಿವಿ ಮುಚ್ಕೊಂಡು ಹೋಗ್ಯಾರು ಹೋಗ್ಬೇಕು ಅಲ್ಲಿಂದ. ಅಲ್ಲಿಂದ ಎದ್ದು ಹೋಗ್ಲಿಕ್ಕೂ ಮನಸ್ಸಿಲ್ದೆ ಹೋದ್ರೆ ನಮ್ಮ ಪ್ರಾಣನಾದ್ರೂ ಬಿಡ್ಬೇಕು. ನಾವು ಇದನ್ನು ಕೇಳದೆ ಪ್ರಾಣ ಬಿಟ್ಟು ಬಿಡ್ತೀನಿ ಅಂತ ಪ್ರಾಣ ಬಿಟ್ಟು ಬಿಡ್ಬೇಕು. ಹೀಗೆ ಮಾಡಿದ್ರೆ ನಮಗ್ ಪಾಪ ಇಲ್ಲ. ನೀವು ನಾಲ್ಗೇನೂ ಕತ್ತರಿಸಲಿಲ್ಲ, ಕಿವಿ ಮುಚ್ಕೊಂಡು ಎದ್ದು ಹೋಗ್ಲಿಲ್ಲ, ನಿಮ್ ಪ್ರಾಣನೂ ಬಿಡ್ಲಿಲ್ಲ ಅಂದ್ರೆ ನಿಮಗೆ ಪಾಪ. ಕೇಳಿದವ್ರ ಪಾಪ ನಿಮಗೂ, ಆಡಿದವ್ರ ಪಾಪ, ಮಾಡಿದವ್ರ ಪಾಪ ಅಂತೆಲ್ಲ ಹೀಗೆಲ್ಲ ಹೇಳ್ತಿರ್ತಲ್ಲ ಗಾದೆ ಮಾತು. ನೀನ್ ಕೇಳಿದ್ರಲ್ಲಿ ನೀವು ಕುತ್ಕೊಂಡು ನೀವ್ಯಾಕೆ ಸುಮ್ಮನೆ ಇದ್ರಿ, ಎದ್ದು ಹೋಗ್ಬಾರ್ದು ಅಲ್ಲಿಂದ ಅಂಥೇಳಿ ಹೀಗೆ ಆ ಪಾಪ ನಿಮಗ್ ಬಂದ್ಬಿಡ್ತದೆ. ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ಚ ತಥೋ ನಾಪೈತಿ ಯಸ್ಸೋಪಿ ಸಯಾತ್ಯತಃ ಸುಕೃತಾಚ್ಯುತಃ ಅಂತ ಭಾಗವತದ 10ನೇ ಸ್ಕಂದದಲ್ಲೂ ಒಂದು ಮಾತು ಬಂದಿದೆ. ಈ ಶಿಶುಪಾಲ ಕೃಷ್ಣನನ್ನು ಬೈದಿದ್ನಲ್ಲ, ರಾಜಸೂಯ ಯಾಗ ನಡೆದಿತ್ತು, ಅಲ್ಲಿ ಕೃಷ್ಣನಿಗೆ ಪೂಜಾ ಮಾಡಬೇಕು ಅಂತ ಧರ್ಮರಾಜ ಹೊರಟಿದ್ದ. ಆಗ ಶಿಶುಪಾಲ ಕೃಷ್ಣನನ್ನು ಬೈಲಿಕ್ಕೆ ತೊಡಗಿದ್ನಲ್ಲ, ಅಲ್ಲಿ ಬರುವಂತಹ ಒಂದು ಮಾತದು.
ಭಗವಂತನ ಭಕ್ತರ ನಿಂದ ಕೇಳಿ ಬರ್ತಿದ್ರೆ, ಬರೇ ಭಗವಂತಂದಲ್ಲ, ದೇವ್ರದ್ದು ಮಾತ್ರ ಅಲ್ಲ, ದೇವ ಭಕ್ತರ ನಿಂದಾನೂ ಎಲ್ಲಾದ್ರೂ ನಡೆದ್ರೆ ಅದನ್ನ ಸಹಿಸ್ಕೋಬಾರ್ದು. ಆ ಸ್ಥಳದಿಂದ ಹೋಗ್ಬೇಕಲ್ಲಿಂದ. ಅಲ್ಲೇ ಕೂತಿದ್ರೆ ಅವನು ಕೂಡ ಪುಣ್ಯ ಕಳ್ಕೊಂಡು ಪಾಪಕ್ಕೆ ಭಾಗಿಯಾಗ್ತಾನೆ, ನರಕಕ್ಕೆ ಭಾಗಿಯಾಗ್ತಾರೆ ಅಂತ ಅಲ್ಲಿ ಬಂದಿದ್ದು ಒಂದು ಮಾತಿದು. ಸಜ್ಜನರು ಕಿವಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ, ಅವರು ಮರ್ಯಾದೆಗೆ ಹೆದರಿ ಸುಮ್ಮನೆ ಇರ್ತಾರೆ. ಆದ್ರೆ ದುರ್ಜನರು ಮಾತ್ರ ಯಾವತ್ತೂ ನಿಂದನೆ ಮಾಡ್ತಾನೆ ಇರ್ತಾರೆ. ಇಂಥ ನಿಂದೆ ಕೇಳ್ತಾ ನಾನು ಬದುಕಿರೋದಿಲ್ಲ, ನಾನು ಸಾಯ್ತೀನಿ ಅಂತ ಅನ್ಬೇಕು ಒಂದ್ಸರಿ ಮೊದಲು ಬಾಯಿಂದ. ಬಹುದಿನಾನಿ ಪರೀಕ್ಷೆ ದೇಹಂ ತ್ಯಕ್ಷಾಮಿ ಇತಿ ಉದಿತೇಪಿ. ನಾನು ಸಾಯ್ತೀನಿ ಅಂತ ಎಚ್ಚರಿಕೆ ಕೊಟ್ಟರು, ಇಂಥ ನಿಂದೆ ಮಾಡಬೇಡ, ಈ ನಿಂದೆ ಕೇಳಲಿಕ್ಕೆ ನನಗೆ ಆಗೋದಿಲ್ಲ, ಸಾಯ್ತೀನಿ ಅಂತ ಎಚ್ಚರಿಕೆ ಕೊಟ್ಟರು ಮತ್ತೂ ನಿಂದನೆ ಮಾಡ್ಲಿಕ್ಕೆ ತೊಡಗಿದ್ರೆ ಆಗ ನಮ್ಮ ಶರೀರವನ್ನೇ ನಾವು ಪರಿತ್ಯಾಗ ಮಾಡ್ಬೇಕಂತ. ಅದು ನಮಗೆ ಒಂದು ವೇಳೆ ಶಕ್ತಿ ಇದ್ರೆ ಕೈಯೊಳಗೆ ಶಸ್ತ್ರ ತಗೊಂಡು ಅವನ್ನ ಹೆದರಿಸ್ಬೇಕು. ಆ ಹೆದರಿಕೆಗೂ ಅವನು ಬಗ್ದೆ ಹೋದ್ರೆ ನಾಲಿಗೆನೆ ಕತ್ತರಿಸ್ಬೇಕು. ತಮೇಪಿ ಪುನಃ ಪ್ರಕಾರಾಂತರೇಣ ಆರಬ್ಧೆ ಪ್ರಾಣಾನೇವ ಹರೇತ್. ಅಧರ್ಮ ಉದಿತ ಸತು ಇಮಂ ಮಹಾಜನ ಮಾರ್ಗಂ ಆಶ್ರಿತ್ಯೈವ ಉದಿತ. ನಾಲ್ಗೆ ಸೀಳ್ತೀನಿ ಅಂತ ಹೆದರಿಸ್ಬೇಕು. ಅಷ್ಟಕ್ಕೂ ಅವನು ಬಗ್ದೆ ಹೋದ್ರೆ ಕೊನೆ ಕೊಂದೇ ಬಿಡ್ಬೇಕು. ಆದರೆ ಇದು ಎಲ್ಲಾನು ನಮಗೆ ಹೇಳಿರೋದಲ್ಲ. ನಾವೇನು ಪ್ರಾಣ ಪರಿತ್ಯಾಗ ಮಾಡ್ಬೇಕಾಗಿಲ್ಲ. ನಾವು ಎಲ್ಲೋ ಯಾರ್ದೋ ನಿಂದ ನಡೀತಾ ಇದ್ದಾಗ ನಾವು ಪ್ರಾಣ ಪರಿತ್ಯಾಗ ಮಾಡಿದ್ರು ನಂಬಿದವ್ರ ಗತಿ ಏನು? ಅದು ನಿಂದ ಮಾಡ್ಬೇಕು, ಪ್ರಾಣ ಪರಿತ್ಯಾಗ ಮಾಡ್ಬೇಕು ಅಂತದ್ದು ಸತೀದೇವಿಗೆ ಸರಿ. ಯಾಕೆಂದ್ರೆ ಮತ್ತೆ ನಾಳೆ ಅವಳು ಶಿವನನ್ನೇ ಒರೆಸೋಳಿದ್ಲು, ಅದು ಅವಳಿಗೆ ಸರಿ. ನಾವು ಪ್ರಾಣ ಪರಿತ್ಯಾಗ ಮಾಡ್ಬೇಕಾಗಿಲ್ಲ. ಶಕ್ತಿ ಇದ್ರೆ ನಾಲಿಗೆ ಕತ್ತರಿಸ್ಬೇಕು, ಅದು ಅಲ್ಲದೆ ಆ ಜಾಗದಿಂದ ಎದ್ದು ಹೋಗ್ಬೇಕು. ಇದು ನಮಗೆಲ್ರಿಗೂ ಅನ್ವಯ ಆಗುವಂತ ಮಾತು. ನಮ್ಮಂಥವ್ರಿಗಂತ ಕೈಯಿಂದ ನೀಗಬೇಕಲ್ಲ ಅದು. ಅದೊಂದು ದುಃಖ ಸಾಧನ, ಪಾಪ ಸಾಧನ, ಅಲ್ಲಿಂದ ದೂರ ಹೋಗ್ಬೇಕು, ಸುಮ್ಮನೆ ಇರ್ಬೇಕಷ್ಟೆ.